ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ಕಾರ್ನಲ್ಲಿ ಏನೇನು ಮಾಡ್ಬೋದು ಅಂತ ಜೋಳದಲ್ಲಿ ಏನೇನು ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಕಾರ್ನ್ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಕುಕ್ಕರಲ್ಲಿ ನೀರು ತುಂಬಿ ಆ ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇಲ್ಲೇನಪ್ಪ ಅಂದರೆ ನಾನು ವಿಜಿಲ್ ಓಡಿಸ್ಕೊತಾ ಇಲ್ಲ, ಜಸ್ಟ್ ಓಪನ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದು ಸ್ವಲ್ಪ ಜಾಸ್ತಿ ಬೇಯಿಸಬಾರ್ದು, ಸ್ವಲ್ಪ ನೋಡಿಕೊಂಡು ಅವಾಗವಾಗ ಟೆಸ್ಟ್ ಮಾಡ್ತಾ ಇರಬೇಕು ಎಷ್ಟು ಬೇಯಬೇಕು ಅಂತ. ತುಂಬ ಬೇಂದರೆ ನಾವಿನ್ನು ಬೇರೆ ರೆಸಿಪಿ ಮಾಡಬೇಕಾದ್ರೆ ಫುಲ್ಲು ಮೋಸ ಆಗಿಬಿಡುತ್ತೆ, ಮೀನ್ಸ್ ಅರ್ಥ ಆಯ್ತಲ್ವಾ, ಸ್ಮ್ಯಾಶ್ ಆಗಿಬಿಡುತ್ತೆ ಅಂತ ಅರ್ಥ ಅಷ್ಟೇ. ಸೊ ಹಾಗಾಗಿ ನಾನು ಈ ಥರ ಕುಕ್ಕರಲ್ಲಿ ನಾರ್ಮಲಿ ಓಪನ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು 4-5 ಜೋಳ ತೊಗೊಂಡಿದ್ದೀನಿ ಅನಿಸುತ್ತೆ, ಅದನ್ನು ಬಿಡಿಸೋ ಅಷ್ಟರಲ್ಲಿ ಸಾಕಾಗ್ಬಿಡ್ತು. ಆ್ಯಂಡ್ ನಾನು ಇಟ್ಟಿದ್ದೀನಿ ಇವಾಗ ನೀರಲ್ಲಿ. ನಾನು ಅದು ಸ್ವಲ್ಪ ನಿಮ್ಗೆ ಗೊತ್ತು ಸಿಪ್ಪೆ ಥರ ಎಲ್ಲ ತೇಳ್ತಾ ಇರುತ್ತೆ, ಇಟ್ಸ್ ಕಾಮನ್ ಆಯಿತಾ. ಫುಲ್ ಬೆಂದಾದ್ಮೇಲೆ ಅದನ್ನೆಲ್ಲ ತೆಗ್ದುಬಿಟ್ಟು ನೀಟಾಗಿ ನೀವು ಇದನ್ನು ನೀರಿಂದ ಸ್ಟೇನ್ ತೆಗ್ದುಬಿಟ್ಟು ಜೋಳನ ನೀವು ಒಂದು ಬೌಲ್ ಹಾಕ್ಕೊಬೇಕು. ಆ್ಯಂಡ್ 2 ರೆಸಿಪಿ ತೋರಿಸ್ತಾ ಇದ್ದೀನಿ, ಈಸಿ ಆ್ಯಂಡ್ ಬೇಗ ಆಗ್ಬೋದು, ಸ್ನ್ಯಾಕ್ಸ್ಗೆ ಅಂತ ಹೇಳ್ಬೋದು. ಈ ಥರ ನಾನು 3 ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಂದರೆ 1-2 ಬೌಲ್ ಮಾತ್ರ ರೆಸಿಪಿಗೆ, ಇನ್ನೊಂದು ಗ್ರೈಂಡ್ ಮಾಡಬೇಕು. ಹಾಗಾಗಿ ಚಿಕ್ಕದು ಇಗ್ನೋ ಮಾಡಬೇಡಿ. ಫಸ್ಟ್ ರೆಸಿಪಿ ಬಂದು ನಾನು ಮಾಡ್ತಾ ಇರೋದು ಮಸಾಲ ಕಾರ್ನ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಾರ್ಮಲಿ ಮಸಾಲನೇ ಅಂತ ಹೇಳ್ತೀವಲ್ಲ, ಮಸಾಲದ ಜೋಳದ ಮಸಾಲ ಅಂತ ಏನು ಹೇಳ್ತಾರೆ, ಬಟ್ ಇವಾಗೆಲ್ಲ ಟ್ರೆಂಡಿಂಗ್ ಇರೋದು ಮಸಾಲ ಕಾರ್ನ್ ಅಲ್ವಾ. ಸೊ ಅದಕ್ಕಾಗಿ ನಾನು ಫಸ್ಟ್ ಪ್ಯಾನ್ ತೊಗೊತಾ ಇದ್ದೀನಿ. ಆ ಪ್ಯಾನಲ್ಲಿ ನಾನು ಇವಾಗ ನೀರಿನಿಂದ ತೆಗೆದು ಶೋರ್ಸ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ ನಿಮ್ಗೆ ಎಷ್ಟು ಬೇಕು ಅಂತ ಅಷ್ಟು ಹಾಕ್ಕೊಳ್ಳಿ. ನಾನು 2 ರೆಸಿಪಿ ಮಾಡ್ತಿರೋದ್ರಿಂದ ಸ್ವಲ್ಪ ಒಂದೇ ಬೌಲಿಂದ ತೊಗೊಂಡು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ ಬೆಣ್ಣೆ ಹಾಕ್ಕೊಂಬಿಟ್ಟು ಅದು ಕರ್ಗೋವರೆಗೂ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಏನು ಫ್ರೈ ಅಂದರೆ ಕಲರ್ ಚೇಂಜ್ ಏನೂ ಹೋಗಲ್ಲ, ಜಸ್ಟು ಬೆಣ್ಣೆ ಮೆಲ್ಟ್ ಆಗಬೇಕಷ್ಟೇ. ಆ್ಯಂಡ್ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ, ಫುಲ್ ಮೆಲ್ಟಾಗಿ ಎಲ್ಲದಕ್ಕೂ ಕಚ್ಕೊಂತು, ಮೀನ್ಸ್ ಎಲ್ಲನೂ ಸ್ಪ್ರೆಡ್ ಆಯಿತು ಬೆಣ್ಣೆ ಅಂದರೆ ಆಫ್ ಮಾಡ್ಕೊಂಬಿಟ್ಟು ತೆಗೆದಿಟ್ಕೊಂಬಿಡಿ. ಆ್ಯಂಡ್ ನಾನಿಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಕುಟ್ಕೊಂಬಿಟ್ಟು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೇ ನಾನು ಇವಾಗ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ನಾವು ಪೆಪ್ಪರ್ ತೊಗೊಂಡಿರ್ತೀವಲ್ವ. ಅದಾದಮೇಲೆ ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಖಾರ ಇನ್ನೂ ಬೇಕು ಅಂತ ಅನಿಸ್ತು, ಅದಕ್ಕಿಂತ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಕಾರ್ನ ನಾನು ತೆಗೆದು ಕೆಳಗಡೆ ಇಟ್ಕೊಂಡಿದ್ದೆ ಪ್ಯಾನ್ ಆಫ್ ಮಾಡಿ. ಸೊ ಅದಕ್ಕೇ ಇವಾಗ ನಾನು ಏನೇನು ಮಸಾಲೆ ಇಂಗ್ರೀಡಿಯೆಂಟ್ಸ್ ಇವಾಗ ತೊಗೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತಲ್ವ, ಆಮೇಲೆ ತಿನ್ನೋಕ್ಕಾಗಲ್ಲ. ಬಟ್ ನಾನಿಲ್ಲಿ ಮೆಣಸಿನ ಪುಡಿನ ಜಾಸ್ತಿನೇ ಹಾಕಿದ್ದೀನಿ, ಬಿಕಾಸ್ ಗಂಟ್ಲಿಗೆ ಸೂಪರ್ ಆಗಿರುತ್ತೆ. ಯಾರಿಗಾನು ಕೋಲ್ಡ್ ಆಗಿರೋ ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡ್ಬೋದು, ಹೆಲ್ತಿನೇ ಅಲ್ವಾ ಇದನ್ನು ಕೂಡ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತದೆ ಅಂತ. ಮತ್ತು ನಾನು ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸ್ತು, ಸೊ ಇನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮನೇಲಿ ಸ್ವಲ್ಪ ಜನ ಕಮ್ಮಿ ಇದ್ದರು, ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ನಾನು ಕಮ್ಮಿ ಮಾಡಿದ್ದೀನಿ. ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಅಂತ ಎಷ್ಟು ಬೇಕು ಅಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ ಇಲ್ಲಿ. ಆ್ಯಂಡ್ ಜಾಸ್ತಿ ಮಾಡಿಕೊಂಡ್ರು ಖಾಲಿ ಮಾಡ್ತೀರಂದರೆ ಇಟ್ಸ್ ಪರವಾಗಿಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತೀರಂದರೆ ಹೋಗ್ಬಿಡಿ. ಬೇಯಿಸ್ಬೇಕಾದ್ರೂ ಅಷ್ಟೇ, ನನಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡೆ, ಇನ್ನೂ ಸ್ವಲ್ಪ ಇದೆ. ಸೊ ಅದನ್ನು ತೆಗ್ದುಬಿಟ್ಟು ಎಷ್ಟು ಬೇಕು ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ಮಸಾಲ ಕಾರ್ನ್ ರೆಡಿ ಆಯಿತು. ಇವಾಗ ಇದು ನಾನು ಏನು ಮಾಡ್ತೀನಿ ಗೊತ್ತಾ, ಸೊ ಅಂಗಡೀಲಿ ಕೊಡೋ ಥರನೇ ಇರಬೇಕು ಅಂದ್ಬಿಟ್ಟು ನಾನು ನಮ್ಮ ಮನೆಯಲ್ಲಿ ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಎಂಥರ ಕಾಫಿ ಕಪ್ ಬರುತ್ತಲ್ಲ ಅದಿತ್ತು. ಇವಾಗ ನಾನು ತೋರಿಸ್ತೀನಿ ನೋಡಿ ಯಾವ ಥರ ತೊಗೊಂಡಿದ್ದೀನಿ ಅಂತ. ಈ ಥರ ಇತ್ತು. ಸೊ ಇದು 5 ಮೆಂಬರ್ಸ್ ಇದ್ವಿ, ಹಾಗಾಗಿ ಇದೊಂದು 5 ತೊಗೊಂಡಿದ್ದೀನಿ. ಈ 5ಗೆ ನಾನು ಇವಾಗ ಕಾರ್ನ ಅದರೊಳಗಡೆ ಹಾಕ್ಕೊಬೇಕಾದ್ರೆ ಈ ಸ್ವಲ್ಪ ದೊಡ್ಡ ಇತ್ತಲ್ವ, ಚೆಲ್ಲೋಗ್ತಿತ್ತು. ಹಾಗಾಗಿ ನಾನು ನೆಕ್ಸ್ಟ್ ಏನು ಮಾಡ್ತೇನೆ, ಸ್ಪೂನಲ್ಲಿ ಹಾಕೋಕೆ ಟ್ರೈ ಮಾಡ್ತೀನಿ. ಅಲ್ಲಿ ಕೂಡ ಸ್ವಲ್ಪ ಚೆಲ್ತು. ಆ್ಯಂಡ್ ಆಗುತ್ತಲ್ವ ಅಡುಗೆ ಮನೇಲಿ ಇದೆಲ್ಲ. ಸೊ ಫೈನಲಿ ಕಾರ್ನ್ ರೆಡಿ ಇತ್ತು. ನಾನು ತೋರಿಸ್ತೀನಿ ಕ್ಲಿಪ್ಸ್ ಕೂಡ ಹೇಗೆ ಬರುತ್ತೆ ಅಂತ, ನಾನು ಫ್ರೈ ಮಾಡಿರೋದ್ರಿಂದ. ಆ್ಯಂಡ್ ಮಿಡಲಲ್ಲಿ ಸ್ವಲ್ಪ ನೋಡೋಕೆ ಚೆನ್ನಾಗಿಲ್ಲ ಅಂತ ಬೌಲಲ್ಲಿ ಕೂಡ ಇಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೆ ಗೊತ್ತಾ, ನೀವೇನಾದರೂ ಕಾರ್ನ ಬೇಯಿಸ್ಕೊಂಡಿದ್ರೆ ಒಂದು ಹಾರ್ಡ್ಲಿ ಅಂದರೆ ಇಟ್ ವಿಲ್ ಟೇಕ್ 3 to 5 ಮಿನಿಟ್ಸ್ ಒಳಗಡೆನೇ ಆಗಿಬಿಡುತ್ತೆ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಮಳೆ ಬರ್ತಾ ಇರೋಂತೂ ಸೂಪರಾಗಿರುತ್ತೆ. ನಮಗೆ ಈ ಚಳಿಗಾಲ ನೆಕ್ಸ್ಟ್ ಬರ್ತಾಯಿದೆ, ಅವಾಗ ಇಂಥವೆಲ್ಲ ಈವ್ನಿಂಗ್ ಟೈಮಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ 5 ಗ್ಲಾಸಸ್ ಮಾಡಿದೆ ಅಂತ. ಸೊ ಫಸ್ಟ್ ರೆಸಿಪಿ ಮುಗೀತು. ಇವಾಗ ಸೆಕೆಂಡ್ ರೆಸಿಪಿಗೆ ಜಂಪ್ ಆಗ್ತಾಯಿದ್ದೀನಿ. ಈ ಥರ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ನೀವು ಪ್ಯಾನ್ ಆರ್ ಬಂಡ್ಲಿ ಏನಾದರೂ ತೊಗೊಬೋದು. ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಅಂದರೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಬೆಣ್ಣೆ ಸ್ವಲ್ಪ ಕಾಯ್ದುಬಿಟ್ಟಿದ್ದು, ಹಾಗಾಗಿ ಅದು ಬ್ರೌನ್ ಕಲರ್ ಕಾಣಿಸ್ತಾ ಇದೆ. ಸೊ ಶುಂಠಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಉರಿತಾ ಇದ್ದೀನಿ. ನಾನು ನೆಕ್ಸ್ಟ್ ರೆಸಿಪಿ ಹೆಸರು ಹೇಳೋದೇ ಮರ್ತ್ಬಿಟ್ಟೆ, ನಾನಿಲ್ಲಿ ಕಾರ್ನ್ ಸೂಪ್ ಮಾಡ್ತಾಯಿದ್ದೀನಿ. ನಿಮಗೆ ಮೇನ್ ಟೇಸ್ಟ್ ಬರೋದೇ ಈ ಬೆಳ್ಳುಳ್ಳಿ ಶುಂಠಿಯಿಂದ, ಆಯಿತಾ. ಆ್ಯಂಡ್ ಇದ್ರ ಜೊತೆ ನಾನು ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಮೇನ್ ಇದು, ಬಟ್ ನನಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಸ್ಪ್ರಿಂಗ್ ಆನಿಯನ್ನ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಏನೇನು ತರಕಾರಿ ನಾನು ಹೇಳಿನಲ್ವ ಅದನ್ನೆಲ್ಲನೂ ಅದೇ ಒಂದು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದಲ್ವ, ಆಯಿಲ್ ಏನು ಯೂಸ್ ಮಾಡ್ತಲ್ಲ, ಎಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಅಷ್ಟರಲ್ಲೇ ಎಲ್ಲನೂ ಹಾಕಿ ಉರಿತಾ ಇದ್ದೀನಿ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ಇಟ್ಕೊಂಡಿದ್ದಲ್ವ ಬೇಯಿಸಿದ ಜೋಳನ, ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕ್ಬಿಟ್ಟು ಏನು ತುಂಬ ಉರಿಬೇಡಿ,
ಯಾಕಂದರೆ ಬೇಯಿಸಿರೋ ಜೋಳನ ಅಲ್ವಾ ನಾವು ತೊಗೊಂಡಿರೋದು. ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ವೆಜಿಟೇಬಲ್ ಜೊತೆ ಅದು ಮಿಕ್ಸ್ ಆಗಬೇಕು. ಆ ಥರ ಮಾಡಾದ್ಮೇಲೆ ಈ ಜಾರಿಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಬಗ್ಸ್ಕೊತಾ ಇದ್ದೀನಿ. ಅದಾದಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಈ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ತಿದ್ರಲ್ವ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಜೋಳದ್ದು ಬ್ಯಾಗ್ ಜಾಸ್ತಿ ಸಿಗಬಾರ್ದು ಅಂತ ಇದ್ದರೆ ಇದನ್ನು ನೀವು ಇನ್ನೂ ಚೆನ್ನಾಗಿ ನೈಸಾಗಿ ರುಬ್ಕೊಂಬಿಡಿ, ಅಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ಇದು ನೋಡ್ತಾ ಇದ್ದೀರಾ, ಈ ಥರ ಕಾಣಿಸ್ತಾ ಇದೆ. ಅದಾದಮೇಲೆ ಖಾರ ಬೇಕು ಅಂತ ಅನಿಸ್ತು, ಹಾಗಾಗಿ 2 ಹಸಿಮೆಣ್ಸಿಕಾಯಿನ ನಾನು ಹೆಚ್ಚು ಹಾಕೊತಾ ಇದ್ದೀನಿ. ಚಿಕ್ಕದಾಗಲ್ಲ, ದೊಡ್ಡದೇ ಹಾಕ್ತಾಯಿದ್ದೀನಿ, ಬಿಕಾಸ್ ನಾನು ತೆಗ್ದುಬಿಡ್ತೀನಿ ಬೇಡ ಅಂದರೆ ಲಾಸ್ಟಲ್ಲಿ. ಅದಾದಮೇಲೆ ರುಚಿಗೆ ತగ్గಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಮೊದಲೇ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ. ಸೂಪ್ ಗೊತ್ತಲ್ವ ನಿಮಗೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೆ, ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ನಿಮ್ಮ ಇಷ್ಟ, ಬಟ್ ನಂಗೆ ಜಾಸ್ತಿ ಗಟ್ಟಿ ಬೇಡ ಅಂತ ಅನಿಸ್ತು, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ ಒಂದು ಕಡೆ. ಆ್ಯಂಡ್ ಇದು ಮಿಕ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ಬೇಯಿಸಿದ ಜೋಳ ಏನಿತ್ತು ಅದನ್ನು ನಾನು ಇವಾಗ ಸೂಪ್ಗೆ ಇಟ್ಟಿದ್ನಲ್ವ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ ಅಂದರೆ ಆಲ್ರೆಡಿ ಬೇಯಿಸಿದ್ದೀವಲ್ವ, ಮುಂಚೆನೇ ಹಾಕ್ಬಿಟ್ರೆ ಬೆಂದೋಗ್ಬಿಡುತ್ತೆ, ಇನ್ನು ಪಾಯಸ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ದೀನಿ. ಕಾರ್ನ್ ಏನು ಮಿಕ್ಸ್ ಮಾಡಿದ್ವಿ ಕಾರ್ನ್ಫ್ಲೋರ್ನ, ಅದನ್ನು ಇವಾಗ ಸೂಪ್ ಒಳಗಡೆ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಅನ್ಬೇಕಾದ್ರೆ. ಅದಾದಮೇಲೆ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ ಲಾಸ್ಟಲ್ಲಿ ಹಾಕಿ ಇದು ಹಾಕಾದ್ಮೇಲೆ ನೀವೇ ತುಂಬ ಏನು ಬೇಯಿಸೋದು ಬೇಡ, ಜಸ್ಟ್ ಆಫ್ ಮಾಡಿಬಿಡಿ, ಸ್ಟವ್ ಟರ್ನ್ ಆಫ್ ಮಾಡಿ ಜಸ್ಟ್ ಮಿಕ್ಸ್ ಮಾಡಿ. ನಾನಿಲ್ಲಿ ಮೆಣಸಿನ ಕುಟ್ಬಿಟ್ಟು ನಾನೇ ಪುಡಿ ಮಾಡಿ ಹಾಕ್ಕೊಂಡಿದ್ರಿಂದ ನಿಮಗೆ ಜಾಸ್ತಿ ಕಾಣಿಸ್ತಾ ಇದೆ. ನೀವೇನಾದರೂ ಮೆಣಸಿನ ಪುಡಿ ಅಂಗಡಿಯಿಂದ ತೊಗೊಂಬಂದಿರೋದು ಹಾಕ್ಕೊತೀರಿ ಅಂದರೆ ಇಟ್ಸ್ ಫೈನ್, ಬಟ್ ಮನೇಲೇ ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಮನೇಲೇ ಮಾಡ್ಕೊತೀನಿ. ಈಗ ಸೂಪ್ ರೆಡಿಯಾಗಿದ್ದೆ, ಅದನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹೋಗಿ ಹೇಗೆ ಬರ್ತಾಯಿದೆ ನೋಡ್ತಾ ಇದ್ದೀರಲ್ವಾ. ಆ್ಯಂಡ್ ಇದನ್ನು ನೀವು ಕುಡಿತಿದ್ರೆ ನಿಮ್ಗೆ ಏನಾದರೂ ಕಾಫ್ ಏನಾದರೂ ಇದ್ದರೆ ತಕ್ಷಣ ನಿಮ್ಗೆ ರಿಲೀಫ್ ಅನಿಸುತ್ತೆ, ಟ್ರಸ್ಟ್ ಮೀ. ಆ್ಯಂಡ್ ಬಿಸಿ ಇದ್ದಾಗೆ ಕುಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮಗೆ ವೆಜಿಟೇಬಲ್ಸ್ ಬೇಡ ಅಂತ ಇದ್ದರೆ ಜಸ್ಟ್ ಕಾರ್ನ್ ಹಾಕಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಎಸ್ಪೆಷಲಿ ನಿಮ್ಗೆ ಏನಾದರೂ ಕಾಫ್ ಕೋಲ್ಡ್ ಇದ್ದಾಗ ನಿಜ ಹೇಳ್ತೀನಿ, ಯು ಮಸ್ಟ್ ಟ್ರೈ. ನಿಮ್ಗೆ ತುಂಬ ರಿಲೀಫ್ ಆಗುತ್ತೆ, ಬಿಕಾಸ್ ಮೆಣಸೆಲ್ಲ ಹಾಕಿರ್ತೀವಲ್ಲ. ನಾನಂತೂ ಒಂದು 3 ಸಲ ಕುಡ್ತಿದ್ದೀನಿ ಅನಿಸುತ್ತೆ ಮಾಡಾದಮೇಲೆ. ಬಿಸಿ ಇದ್ದಾಗ ಒಂದು ಸಲ ಕುಡಿದೆ, ಅದಾದಮೇಲೆ ಸ್ವಲ್ಪ ಬಿಟ್ಟು ಆರಿತ್ತು, ಅದಾದಮೇಲೆ ಮತ್ತೆ ನಾನು ಬಿಸಿ ಮಾಡ್ಕೊಂಡು ಕುಡ್ದಿದ್ದೀನಿ. ಆ್ಯಂಡ್ ಮನೆಗೆ ಯಾರನ್ನೂ ಗೆಸ್ಟ್ ಬಂದರೆ ಇಸ್ ಬೆಸ್ಟ್ ಚಾಯ್ಸ್. ಬಿಫೋರ್ ಫುಡ್ ಕೊಟ್ಟರೆ ನಿಜವಾಗ್ಲೂ ಅವರು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದು ನಿಮ್ಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ.